ಸಮ್ಮೇಳನ ವತಿಯಿಂದ ಪ್ರತಿ ವರ್ಷ ನಾವು ರಾಜ್ಯೋತ್ಸವವನ್ನು ಆಚರಿಸುವಂತೆ ಈ ಸಾರಿಯೂ ಕೂಡ 69ನೇ ಕನ್ನಡ ರಾಜ್ಯೋತ್ಸವವನ್ನು ಭಾಳ ವಿಜೃಂಭಣೆಯಿಂದ ನಮ್ಮೆಲ್ಲ ಪದಾಧಿಕಾರಿಗಳು ಮತ್ತು ಈ ಭಾಗದ ಎಲ್ಲ ಸಾರ್ವಜನಿಕರ ಒಳಗೂಡಿ ನಾವು ವಿಜೃಂಭಣೆಯಿಂದ ಇವತ್ತು ಆಚರಣೆ ಮಾಡ್ತಾಯಿದ್ದೇವೆ. ಅದರ ಪ್ರಯುಕ್ತ ಇವತ್ತಿನ ಬೆಳಿಗ್ಗೆ ನಾವು 10:00ವರೆಗೆ ಈ ಸಾರ್ವಜನಿಕ ನಮ್ಮೆಲ್ಲರ ಪದಾಧಿಕಾರಿಗಳು ಮತ್ತು ಈ ಭಾಗದ ಜನಗಳ ಸಹಕಾರದಿಂದ ಈ ಸಾರಿ ವಿಶೇಷವಾಗಿ ಬೈಕ್ ರ್ಯಾಲಿಯನ್ನು ನಾವು ಇಟ್ಕೊಂಡಿದ್ವಿ. ಈ ಬೈಕ್ ರ್ಯಾಲಿನಲ್ಲಿ ಸುಮಾರು ನೂರಾರು ಜನ ಬೈಕ್ಗಳಲ್ಲಿ ಬಂದು ನಮಗೆ ಸಹಕಾರವನ್ನು ನೀಡಿದ್ದಾರೆ. ಎಲ್ಲ ಭಾಗವಹಿಸಿದಂಥ ಎಲ್ಲರಿಗೂ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೇನೆ. ಮತ್ತು ಈ ದಿನ ಸಂಜೆ 6 ಗಂಟೆಗೆ ವಿಶೇಷವಾದಂಥ ರಾಜ್ಯೋತ್ಸವ ಸಮಾರಂಭ ಇದೇ ಜಾಗದಲ್ಲಿ ನಡೆಯಲಿದೆ. ಆ ರಾಜ್ಯೋತ್ಸವ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಈ ಭಾಗದ ಶಾಸಕರು ಮತ್ತು ಸಚಿವರು ಆದಂಥ ಸನ್ಮಾನ್ಯ ಶ್ರೀ ಕೃಷ್ಣ ಬೈರೇಗೌಡರು ಮತ್ತು ಲೋಕಸಭಾ ಸದಸ್ಯರಾದಂಥ ಶ್ರೀಮತಿ ಕುಮಾರಿ ಶೋಭಾ ಕರಂದ್ಲಾಜೆಯವರು ಮತ್ತು ನಿವೃತ್ತ ಮುಖ್ಯ ನ್ಯಾಯಮೂರ್ತಿಗಳಾದಂಥ ಸಂತೋಷ್ ಹೆಗ್ಡೆಯವರು ಮತ್ತು ಶಾಸನಗಳನ್ನು ಹೇಳ್ತಕ್ಕಂಥ ಪ್ರಖ್ಯಾತರಾದಂಥ ಇತಿಹಾಸ ತಜ್ಞರಾದಂಥ ಧರ್ಮೇಂದ್ರ ಕುಮಾರ್ ಅವರು ಮತ್ತು ಈ ಭಾಗದಲ್ಲಿ ಇರ್ತಕ್ಕಂಥ ಮಾಜಿ ಅಡ್ವೊಕೇಟ್ ಜನರಲ್ ಆದಂಥ ರವಿವರ್ಮ ಕುಮಾರ್ ಅವರು ಕೂಡ ಇದಕ್ಕೆ ಬರ್ತಾ ಇದ್ದಾರೆ. ಇಲ್ಲಿ ಸಾವಿರಾರು ಜನಗಳು ಈ ದಿನ ಸಂಜೆ ಸೇರ್ತಕ್ಕಂಥ ಸಂಭವವಿದೆ. ಈ ಭಾಗದಲ್ಲಿ ನಾವು ಒಂದು ಕನ್ನಡ ಭವನವನ್ನು ಕೂಡ ವಿಶೇಷವಾಗಿ ನಿರ್ಮಾಣ ಮಾಡಿ ಕನ್ನಡಕ್ಕೆ ಯಥೇಚ್ಛವಾದಂಥ ಸ್ಥಾನವನ್ನು ಕೊಟ್ಟು ಪ್ರತಿ ವರ್ಷ ನಾವು ವಿಜೃಂಭಣೆಯಿಂದ ಆಚರಿಸುವುದರ ಜೊತೆಗೆ ಹಲವಾರು ಕಾರ್ಯಕ್ರಮಗಳನ್ನು ಪ್ರತಿ ತಿಂಗಳು ಪ್ರತಿ ವಾರ ಹೀಗೆ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಆ ಭವನದಲ್ಲೇ ಒಂದು ಸಭಾಂಗಣ ಕೂಡ ಮಾಡಿದ್ದೇವೆ. ಆ ಸಭಾಂಗಣದಲ್ಲಿ ನಾವು ಪ್ರತಿ ತಿಂಗಳಿಗೂ ಕೂಡ ಒಂದೊಂದು ಕಾರ್ಯಕ್ರಮವನ್ನು ವಿಶೇಷವಾಗಿ ನಾವು ಆಚರಣೆ ಮಾಡ್ತೇವೆ. ಮತ್ತು ಈ ಭವನದಲ್ಲಿ ನೆಲಮಾಳಿಗೆಯಲ್ಲಿ ನಾವು ವಿಶೇಷವಾಗಿ ಕರ್ನಾಟಕ ಸರ್ಕಾರದ ಗ್ರಂಥಾಲಯವನ್ನು ಕೂಡ ನಾವು ಪ್ರಾರಂಭ ಮಾಡಿದ್ದೇವೆ. ಆ ಗ್ರಂಥಾಲಯ ಭಾಳ ವಿಜೃಂಭಣೆಯಿಂದ ಮತ್ತು ಹಾಗೆ ಯಥೇಚ್ಛವಾಗಿ ಹೆಚ್ಚು ಜನರು ಉಪಯೋಗಿಸ್ತಾ ಇದ್ದಾರೆ. ಮತ್ತು ಇವತ್ತಿನ ಈ ರಾಜ್ಯೋತ್ಸವ ಸಮಾರಂಭವನ್ನು ನಮ್ಮೆಲ್ಲ ಪದಾಧಿಕಾರಿಗಳು ಮತ್ತು ಈ ಭಾಗದ ಎಲ್ಲ ಜನರ ಸಹಕಾರದಿಂದ ಭಾಳ ವಿಜೃಂಭಣೆಯಿಂದ ನಡೆಯಲಿ ಹಾಗೆ ಅಂತೇಳಿ ನಾನು ಕೂಡ ಆಶಿಸ್ತಾ ಈ ದಿನ ಸಂಜೆಗೆ 69ನೇ ಕನ್ನಡ ರಾಜ್ಯೋತ್ಸವಕ್ಕೆ ಶುಭವಾಗಲಿ. ಎಲ್ರಿಗೂ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ.